ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಖುಷಿ ಫಾರ್ ಎವರ್. ನಾನಿವತ್ತು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಹುಣಸೆಹಣ್ಣುಳಿಗೆ ಉಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಫಿಶ್ ಪೀಸ್ನ ಹಾಕಿ ಈ ಥರ ನೆನೆ ಹಾಕೋತೀನಿ. ಸುಮಾರು 1 ಅವರ್ ನೆನೆಸಿದ್ದೀನಿ ನಾನು ಇದನ್ನು. ತುಂಬ ಚೆನ್ನಾಗಿ ಇದಕ್ಕೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಖಾರ ಆಡ್ಸೋಕ್ಕೆ ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಜಾಡ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ನಾನು. ಆಮೇಲೆ ಇನ್ನೊಂದು ಕಡೆ ಕಾಯಿ ತುರಿ ಮತ್ತು ಸ್ವಲ್ಪ ಗಸಗಸೆ ಹಾಕಿ ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊತೀನಿ. ಇದು ಮನೇಲೇ ಮಾಡಿರೋ ಬೇಳೆ ಸಾಂಬಾರು ಪುಡಿ. ಆಮೇಲೆ 1-2 ಸ್ಪೂನ್ ಮಟನ್ ಸಾಂಬಾರು ಪುಡಿನೂ ಹಾಕಿ ಗಟ್ಟಿಗೆ ಪೇಸ್ಟ್ ಮಾಡ್ಕೊತೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಇದನ್ನು. ಇದು ಹುರ್ಕೊಂಡ್ಮೇಲೆ ನಾನು ಏನು ಖಾರದ ಪುಡಿನ ನೀರಲ್ಲಿ ಕಲಸಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ಸಣ್ಣ ಕುದಿ ಬಂದಮೇಲೆ ನಾನು ಆಡಿಸ್ಕೊಂಡಿದ್ನಲ್ಲ ಖಾರ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಟೊಮೊಟೊ ಹಣ್ಣೆಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡಿದೆ ನೋಡಿ. ಅದನ್ನು ಹಾಕಿದ್ಮೇಲೆ ಸುಮಾರು ಒಂದು 1/4 ಗಂಟೆ ಇದು ಕುದಿ ಬರಬೇಕು. ಆಮೇಲೆ ನಾವು ನೋಡಿ, ಈಗ ಕುದಿ ಬರ್ತಾ ಇದೆ. ಆಮೇಲೆ ನಾನು ಕಾಯಿ ತುರಿ, ಗಸಗಸೆ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಆಗಲೇ ಆ್ಯಡ್ ಮಾಡಿಬಿಡ್ತೀನಿ ನಾನು ಇದಕ್ಕೆ. ನೋಡಿ, ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನಾನು. ಆಮೇಲೆ ನಾನು ಹುಣಸೆಹಣ್ಣು ಹುಳಿನ ಸಪ್ರೇಟಾಗಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಗಟ್ಟಿ ಕಲಿಸ್ಕೊಂಡು. ಅದನ್ನು ಇದು ಮಳ್ತಾ ಇದೆ ಅನ್ನುವಾಗ ಆ ಹುಳಿನೂ ಹಾಕ್ತಾಯಿದ್ದೀನಿ ಇದರೊಳಗೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿನಿಮಮ್ ಇದು ಒಂದು 1/4 ಗಂಟೆ 20 ನಿಮಿಷ ಚೆನ್ನಾಗಿ ಬೇಯಬೇಕು. ನೋಡಿ, ಸಾಂಬಾರು ಬೇಯ್ತಾ ಇದೆ ಚೆನ್ನಾಗಿ. ಆಮೇಲೆ ನಾನು 1 ಅವರು ನೆನೆಸಿದ್ನಲ್ಲ ಫಿಶ್ಶು ಪೀಸ್ಗಳನ್ನೆಲ್ಲ ಇದ್ರೊಳಗೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು. ಟ್ರೈ ಮಾಡಿ ಎಲ್ಲರೂ. ನಾನು ಇದಕ್ಕೆ ಬೇಳೆ ಸಾಂಬಾರು ಪುಡಿ 3/4 ಭಾಗ, ಮಟನ್ ಸಾಂಬಾರು ಪುಡಿ 1/4 ಭಾಗ ಹಾಕಿರೋದು, ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ. 1/4 ಗಂಟೆ ಫಿಶ್ಶು ಇದರೊಳಗೆ ಸಾಂಬಾರೊಳಗೆ ಚೆನ್ನಾಗಿ ಬೇಯಬೇಕು. ಇಲ್ಲ ಅಂದರೆ ಅರ್ಧಂಬರ್ಧ ಒಳಗಡೆ ಬೆಂದಿರಲ್ಲ. ಕೊನೆಯಲ್ಲಿ ಒಂದು ನಿಂಬೆಹಣ್ಣು ಪೀಸ್ನು ಹಾಕಿ ಚೆನ್ನಾಗಿ ಹುಳಿ ಬಿಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಎಲ್ಲರೂ. ಥ್ಯಾಂಕ್ಸ್.